ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತು ನಾವು ಕನ್ನಡ ಭಾಷೆಗೆ ಸಂಬಂಧಪಟ್ಟ ಒಂದು ವಿಷಯವನ್ನು ಕುರಿತು ಅಧ್ಯಯನ ಮಾಡೋಣ. ನಾವು ಪತ್ರಗಳನ್ನು ಹೇಗೆ ಬರೀಬೇಕು ಅನ್ನೋ ಒಂದು ಕ್ರಮವನ್ನು ನಾವು ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲನ್ನು ಕೊಡೋದರ ಮೂಲಕ ತಿಳಿಪಡಿಸಲಾಗಿದೆ. ಇಲ್ಲಿ ಒಬ್ಬ ವಿದ್ಯಾರ್ಥಿ ಕುಳಿತುಕೊಂಡೋದು ನಿಮ್ಮ ಗಮನಕ್ಕೆ ಬರ್ತಾ ಇದೆ. ಅವಳು ಒಂದು ಪತ್ರವನ್ನು ಶಾಲೆಯ ಮುಖ್ಯ ಗುರುಗಳಿಗೆ ಬರೀತಾಳೆ. ಆ ವಿಷಯ ಆಕೆಗೆ ರಜೆ ಬೇಕಾಗಿದ್ದು ಆ ರಜೆಗೆ ಸಂಬಂಧಪಟ್ಟ ಹಾಗೆ ಒಂದು ಪತ್ರವನ್ನು ಗುರುಗಳಿಗೆ ಬರೀತಾಳೆ. ಆ ಬರೆಯುವ ಕ್ರಮ ಈ ರೀತಿಯಾಗಿ ಇದೆ. ಎಡದಿಂದ ಮೇಲ್ಗಡೆ ಆ ಬರೆಯುವ ದಿನಾಂಕವನ್ನು ನಮೂದಿಸಬೇಕಾಗುತ್ತೆ. ಹಾಗೂ ಲೆಫ್ಟ್ ಸೈಡಲ್ಲಿ ಆಕೆಯೇ ಒಂದು ಅಡ್ರೆಸ್ಸನ್ನು, ಇಡೀ ಅಡ್ರೆಸ್ಸನ್ನು ಆಕೆಯದು ಇಲ್ಲಿ ಬರೆಯಲಾಗಿದೆ. ಕೆಳಗಡೆ ಹಾಗೆ ಬರಬೇಕಾದ್ರೆ ವಿಷಯ ಇದೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಪತ್ರಕ್ಕೆ ಸಂಬಂಧಪಟ್ಟ ವಿವರಣೆ ಇದೆ. ಕೆಳಗಡೆ ವಂದನೆಗಳೊಂದಿಗೆ ಈ ಪತ್ರವನ್ನು ಮುಗಿಸಲಾಗುತ್ತೆ. ಹಾಗೂ ಲೆಫ್ಟ್ ಸೈಡ್ ಕೆಳಗಡೆ ಸಿಗ್ನೇಚರನ್ನು ತಮ್ಮ ಆಜ್ಞಾಕಾರಿಣಿ ಶಿಷ್ಯಳು ಸುಧಾ ಅಂಥೇಳಿ ಬರೆದು ಇದ್ರ ಮೇಲ್ಗಡೆನೇ ಆಕೆಯ ಸಿಗ್ನೇಚರನ್ನು ಬರೆದು ಮುಖ್ಯ ಗುರುಗಳಿಗೆ ನೀಡಬೇಕಾಗುತ್ತೆ. ಇದನ್ನು ನಾನು ಒಂದು ಸಲ ಪತ್ರವನ್ನು ಓದ್ತಾ ಹೋಗ್ತೀನಿ. ನೀವು ಇದನ್ನು ಸ್ವಲ್ಪ ಗಮನವನ್ನು ಕೊಡಿ. ಸುಧಾ ಅನ್ನುವ ವಿದ್ಯಾರ್ಥಿ ಹೆಸರು 8ನೇ ತರಗತಿ, ಸರ್ಕಾರಿ ಪ್ರೌಢಶಾಲೆ, ಮೈಸೂರು 560020. ಸೇವೆಯಲ್ಲಿ ಆದರಣೀಯ ಗುರುಗಳೇ, ವಿಷಯ 3 ದಿನಗಳ ರಜೆಗಾಗಿ ಪ್ರಾರ್ಥನೆ. ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ತಮ್ಮಲ್ಲಿ ವಿನಂತಿಸುವುದೇನೆಂದರೆ, ದಿನಾಂಕ 4/6/2017 ರಿಂದ 6/6/2017 ತನಕ ನನಗೆ ನನ್ನ ಸಹೋದರನ ಮದುವೆಯಲ್ಲಿ ಭಾಗವಹಿಸುವುದರ ಸಲುವಾಗಿ ಬೆಂಗಳೂರಿಗೆ ಹೋಗಬೇಕಾಗಿದೆ. ಆದ್ದರಿಂದ ನಾನು ವಿದ್ಯಾಲಯಕ್ಕೆ ಬರಲು ಆಗುವುದಿಲ್ಲ. ಅದಕ್ಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡಿಕೊಳ್ಳುವುದೇನೆಂದರೆ, ಈ 3 ದಿನಗಳ ರಜೆ ಕೊಡಬೇಕೆಂದು ಕೃಪೆ ಕೋರುವೆ. ವಂದನೆಗಳೊಂದಿಗೆ ತಮ್ಮ ಆಜ್ಞಾಕಾರಿಣಿ ಶಿಷ್ಯಳು ಸುಧಾ. ಧನ್ಯವಾದಗಳು.